ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಮತ್ತೆ ಸಂಕಷ್ಟ ಕಾದಿದ್ಯಾ? ಮನೆ ಕೆಲಸದ ಆಕೆಯ ಮೇಲೆ ದೌರ್ಜನ್ಯ ನಡೆಸಿದ ಆರೋಪದ ಕೇಸ್ನಲ್ಲಿ ನೋಟಿಸ್ ಬಂದಿದೆ. ಮತ್ತೆ ಸುಪ್ರೀಂ ಕೋರ್ಟ್ನಿಂದ ಎಚ್.ಡಿ. ರೇವಣ್ಣಗೆ ನೋಟಿಸ್ ಜಾರಿಯಾಗಿದೆ. ಪ್ರಕರಣದಲ್ಲಿ ರೇವಣ್ಣ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು ಹೈಕೋರ್ಟ್. ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿಯನ್ನ ರಾಜ್ಯ ಸರ್ಕಾರ ಸಲ್ಲಿಸಿತ್ತು. ವಿಚಾರಣೆ ಮುಂದೂಡಿ ಎಚ್.ಡಿ. ರೇವಣ್ಣ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಸದ್ಯ ಹೈಕೋರ್ಟ್ ಆದೇಶಕ್ಕೆ ತಡೆ ಕೊಡೋಕೆ ಸುಪ್ರೀಂ ಒಪ್ಕೊಂಡಿಲ್ಲ, ನಕಾರ ಅನ್ನೋ ಸುದ್ದಿ ಸಿಗ್ತಾ ಇದೆ. ಕ್ಲೀನ್ ಚಿಟ್ ಸಿಕ್ಕಿತ್ತು, ರಾಜ್ಯ ಸರ್ಕಾರ ಮತ್ತೆ ಅದನ್ನ ಅಪೀಲ್ ಅದನ್ನ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟಿಗೆ ಹೋದ್ರು. ಹಾಗಾದ್ರೆ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಮತ್ತೆ ಸಂಕಷ್ಟನಾ ಅಂತ ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಹೆಣ್ಮಗಳ ಮೇಲೆ ರೇವಣ್ಣ ಮತ್ತು ಅವರ ಮಗ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ರು ಅನ್ನುವ ಆರೋಪ ಇತ್ತು. ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಜಾಮೀನ್ ಮೇಲೆ ಹೊರಗೆ ಬಂದಿದ್ರು. ಹೈಕೋರ್ಟ್ ಆಮೇಲೆ ಇವರಿಗೆ ಪ್ರಜ್ವಲ್ ಅವರ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಏನಾಗಿದೆ ಅವ್ರ ಮಗನ ವಿಚಾರ ಅಂತ. ಬಟ್ ರೇವಣ್ಣ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು. ಅದನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಧ್ರುವ ನೀಡ್ತಾರೆ. ಧ್ರುವ, ಲೇಟೆಸ್ಟ್ ಅಪ್ಡೇಟ್ ಏನು ಈ ವಿಚಾರದಲ್ಲಿ? ವಿದ್ಯಾ, ಇಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಯಾವ ರೀತಿ ನೀವು ಆ ಕೇಸ್ನಲ್ಲಿ ಅವರಿಗೆ ಕ್ಲೀನ್ ಚೀಟ್ ಅನ್ನ ನೀಡಿದ್ರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಪರ್ದಿವಾಲ್ ಅವರ ನೇತೃತ್ವದ ಪೀಠ ಈ ಒಂದು ಸೂಚನೆಯನ್ನ ನೀಡಿದೆ, ನೋಟಿಸ್ ಕೂಡ ನೀಡಿದೆ ಈ ಸಂಬಂಧ. ಹಾಗೆ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ವಿಸ್ತೃತವಾಗಿ ವಿಚಾರಣೆ ನಡೆಸ್ತೀವಿ ನಾವು, ಅದರ ಒಳಗೆ ನೀವು ಈ ಒಂದು ನೋಟಿಸ್ ಅನ್ನ ನೀಡಬೇಕು. ಈ ಮೇಲ್ಮನವಿಯನ್ನ ಸರ್ಕಾರ ಸಲ್ಲಿಕೆ ಮಾಡಿತ್ತು, ಅದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ಗರಂ ಆಗಿರುವಂತದ್ದು. 2025 ಡಿಸೆಂಬರ್ ನಲ್ಲಿ ರೇವಣ್ಣ ಪರವಾಗಿ ತೀರ್ಪನ್ನ ನೀಡಲಾಗಿತ್ತು. ಆದ್ರೆ ಅರ್ಜಿ ಸಲ್ಲಿಸಲು ಸಮಯಾವಕಾಶ ಇತ್ತು, ಯಾಕೆ ಮೇಲ್ಮನವಿಯನ್ನ ಸಲ್ಲಿಸಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಅದಲ್ಲದೆ ಸದ್ಯ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಲ್ಲ, ಆದ್ರೆ ಇದನ್ನ ವಿಚಾರಣೆ ಮಾಡ್ತೀವಿ, ಈಗ ಸ್ಪಷ್ಟನೆ ಕೊಡಿ ಅಂತ ಹೇಳಿ ಹೈಕೋರ್ಟ್ಗೆ ಈಗ ಸದ್ಯ ಸೂಚನೆಯನ್ನ ನೀಡಿರುವಂತದ್ದು. ಮಹಿಳೆಯ ದೂರಿನ ಅನ್ವಯ ಈ ಒಂದು ಪ್ರಕರಣ ದಾಖಲಾಗಿತ್ತು. ಆದ್ರೆ ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಆಗಿದೆ, ಅವರ ಬೇಲ್ಗಳು ಯಾವುದು ಕ್ಯಾನ್ಸಲ್ ಆಗಿಲ್ಲ. ಆದ್ರೆ ರೇವಣ್ಣ ಅವರ ಕೇಸ್ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳಿ ಹೈಕೋರ್ಟ್ ಈಗ ಸದ್ಯ ಗರಂ ಆಗಿರುವಂತದ್ದು. ಈಗ ನೋಟಿಸ್ ಅನ್ನ ನೀಡಿದೆ. ಈಗ ಯಾವ ರೀತಿ ಉತ್ತರವನ್ನ ನೀಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡ್ತಿರುವಂತದ್ದು. ಮುಂದಿನ 2 ತಿಂಗಳ ಕಾಲ ಈ ಕೇಸ್ನ ಸುದೀರ್ಘ ವಿಚಾರಣೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಧ್ರುವ.